ಗೆಟಪ್ ತುಂಬಾ ಚೆನ್ನಾಗಿದೆ. ಹೇರ್ ಸ್ಟೈಲು ಯಾವಾಗ ಇಡೀ ಸಿನಿಮಾ ಹಾಗೆ ಅಂತ ಈ ಸಾಂಗ್ ಮಾತ್ರ ಇದೆ. ಪ್ರಮೋಷನಲ್ ಸಾಂಗ್ ನಮ್ಮ ಸ್ವಲ್ಪ ಅವರು ಕಲರ್ಫುಲ್ ಬಟ್ಟೆ ಕೊಟ್ಟಿದ್ದಾರೆ ಅಷ್ಟೇ ಡೈರೆಕ್ಟ್ರು. ಬಟ್ ಯಾತಿಗೆ ಆಗ್ತಾನೆ ಅಂತ ನೋಡಿ ಅದು ಸಿನಿಮಾ, ಇಡೀ ಸಿನಿಮಾ ನೋಡಿದಾಗ ಅಲ್ಲಿ ಯಾವ ಬಟ್ಟೆ ಧರಿಸಿರ್ತಾನೆ, ಇಲ್ಲಿ ಯಾಕೆ ಈ ಬಟ್ಟೆ ಹಾಕ್ತಾನೆ ಅನ್ನೋದನ್ನ ಭಾಳ ಅಚ್ಚುಕಟ್ಟಾಗಿ ಸಿಂಬಾಲಿಕಾಗಿ ಹೇಳ್ತಾನೆ. ಅದು ನನಗೂ ಅನಿಸ್ತು ಯಾಕೆ ಈ ಡ್ರೆಸ್ ಅಂತ. ಬಟ್ ನನಗೆ ಆಮೇಲೆ ಹೋಯ್ತಾ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗ, ಯಾಕಂದರೆ ಯಾವಾಗ ನಾನು ಬುದ್ಧಿವಂತ ಅಲ್ಲ ಅಂತ ಹೇಳ್ತಾರೆ, ಇಲ್ಲ ಬಟ್ ಸ್ವಲ್ಪ ಇದಾಗಿರುತ್ತೆ. ಆಮೇಲೆ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಪಡ್ತೇನೆ. ಐ ಥಿಂಕ್ ದಟ್ ಒನ್ ನೋಡಿದಾಗ ನೀವು ಯು ಕ್ಯಾನ್ ಸಿನಿಮಾಗೆ ಕರೆಕ್ಟ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಡ್ರೆಸ್. ಬಟ್ ಇದಕ್ಕೋಸ್ಕರ ಸ್ಪೆಷಲಾಗಿ ಮಾಡಿರೋದು ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಅರ್ಜುನ್, ನೀವು ಇದಕ್ಕೆ ಎನಿಮೇಟಿಕ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಫಸ್ಟ್ ವರ್ಷನ್ ಮಾಡಿದ್ದು ಸರ್ 1.5 years ಆಯ್ತು ಸರ್. ಎನಿಮೇಟಿಕ್ ಮಾಡಿ ಪೂರ್ತಿ ಅದು ಮ್ಯೂಸಿಕ್ ಅದೆಲ್ಲ ಎಲ್ಲ ಮಾಡಿದ್ದಕ್ಕೆ ಅಷ್ಟೇ. ಅಲ್ಲೇ ಯಾವಾಗ ಶುರು ಮಾಡಿದ್ವಿ ಈ ಸಿನಿಮಾ? ನಿನ್ನೆ ಅಣ್ಣ ಮಾತಾಡ್ಬೇಕಾದ್ರೆ ಅಣ್ಣ ಹೇಳಿದ್ರು, ಸರ್ ನಿಮ್ಗೆ ನೆನಪಿದೆ ಈಗ ನಾವು ಮೀಟ್ ಮಾಡಿ ಈ ಕತೆ ಕೇಳಿನೇ 3.5-4 ವರ್ಷ ಆಯಿತು ಅಂತ. ಸೊ 4 years ಬ್ಯಾಕ್ ನಾನು ಅವ್ರಿಗೆ ಕತೆ ಹೇಳಿ ಅಲ್ಲಿಂದ 1.5 years ಆ್ಯನಿಮೇಷನ್ ಮಾಡಿ ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಸರ್. 4 years ಟ್ರಾವೆಲ್ ಈ ಫಿಲ್ಮ್ ಜೊತೆ ನಂದು. ಆ ಟೈಮ್ ಇದು ಅದೇ ಟೈಮ್ ಇದು ಅಷ್ಟೇ ಇದೆ ಏನು ಟೈಮ್ ಎಕ್ಸಾಕ್ಟ್ಲಿ ಸೇಮ್ ಸರ್. ಅದರಲ್ಲಿ ಎಕ್ಸಾಕ್ಟ್ಲಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಈ ಕಡೆ ಇಲ್ಲಿ ಜಲಿ ಸರ್, ಅದು ನಿಮಗೆ ಸರ್ 2.5 ಗಂಟೆ ಜನರನ್ನ ಕೂರಿಸಿ ಸಿನಿಮಾ ತೋರಿಸೋದು ಎಷ್ಟು ಕಷ್ಟ ಇವತ್ತಿನ ಸಂದರ್ಭದಲ್ಲಿ ಅಂತ ನಿಮ್ಗೆ ಗೊತ್ತಿರುವಂತ ವಿಚಾರ. ಸೊ ಅಂತ ಸಂದರ್ಭದಲ್ಲಿ ಒಂದು ಸಾಂಗ್ ಇಲ್ಲದೆ ಸಿನಿಮಾದ ಕಥೆಯನ್ನ, ಸ್ಕ್ರೀನ್ ಪ್ಲೇನ ಅಷ್ಟು ಟೈಟ್ ಸ್ಕ್ರೀನ್ ಪ್ಲೇನ ಮಾಡೋಕೆ ಕಾರಣ ಇತ್ತು, ಅಷ್ಟೊಂದು ಇದೆಯಾ ಅಂತ ಈ ಸಿನಿಮಾದಲ್ಲಿ? ಎಸ್ ಸರ್, ಯಾಕಂದರೆ ನಮ್ಮ ಸೀನ್ಗಳೇ ಫಸ್ಟ್ ಆಫ್ ಆಲ್ ಸರ್ 3 ಜನ ಐಕಾನ್ಸ್ ಇದ್ದಾರೆ ಸರ್. 3 ಜನಕ್ಕೂ ಸ್ಕ್ರೀನ್ ಸ್ಪೇಸ್ ಕೊಡಬೇಕು. ಅಷ್ಟು ಸ್ಕ್ರೀನ್ ಸ್ಪೇಸ್ಗೆ ನೀವು ಹೇಳಿದಂಗೆ 2.5 hours ಏನಿದೆ ಅದು ಅಷ್ಟೇ ಸಾಲೋದಿಲ್ಲ ಅಂತ ಐಕಾನ್ಸ್ ಇದ್ದಾರೆ. ಅದರೊಳಗಡೆ ನಾವು ಮತ್ತೆ ಸಾಂಗು ಆ್ಯಂಡ್ ಫಸ್ಟ್ ಆಫ್ ಆಲ್ ಕಥೆನೇ ಕೇಳಿಲ್ಲ ಆ ಥರ ಸಾಂಗಿಗೆ. ಸೊ ಏನು ಆ ಥರ ಟೆನ್ಷನ್ ಇಲ್ಲ, ಆರಾಮಾಗಿ ನಿಮಗೆ 2.5 hours ಬಿಂದಾಸಾಗಿ ನೀವು ಸಿನಿಮಾ ನೋಡ್ಬೋದು ಸರ್. ಶಿವಣ್ಣ, ಎಲ್ಲೋ ನಿಮ್ಮ ಪಾತ್ರ ಬಂದು ಈಗ ಪಕ್ಕದಲ್ಲಿ ನಂದಿ ಇರೋದ್ರಿಂದ, ನೀವಿರೋದ್ರಿಂದ ಎಲ್ಲೋ ಒಂದು ರೀತಿ ಶಿವನ ಸ್ವರೂಪವಾಗಿ ಸಿನಿಮಾದ ಕಥೆಯಲ್ಲಿ ಕಾಣಿಸ್ತೀರ ಅಂತ ಅನ್ಸುತ್ತೆ. ಸೊ ಸಿನಿಮಾದಲ್ಲೂ ಕೂಡ ಪ್ರಮೋಷನಲ್ ಸಾಂಗ್ ಅಲ್ಲಿ ಇರೋ ತರನೇ ರಾಜ್ಬಿ ಶೆಟ್ಟರಿಗೆ ಜೀವನದ ಒಂದು ತತ್ವ ಹೇಳ್ಕೊಡ್ತೀರಾ ಅಂತ ಸಿನಿಮಾದಲ್ಲಿ? ಇಲ್ಲಮ್ಮ, ನನಗೆ ಬೇರೆ ಯಾರೋ ತತ್ವ ಹೇಳ್ಕೊಟ್ರು. ಸೊ ಇದಕ್ಕೆ ಬರ್ಕೊಂಡು ನಾವು ಹೇಳಿದ್ವಿ ಅಷ್ಟೇ. ಅಂತಂತಾರೆ ಬಂದು ಸಿನಿಮಾ ನೋಡ್ಬೇಕು, ನೀವು ಹೇಳಿ ಇಡೀ ಕತೆ ಕೇಳ್ಬಿಡ್ತೀರ ಬೇಡ. ಸೊ ಹೆಸರು ನನ್ನ ಹೆಸರು ಶಿವು ಅಂತ, ಪ್ರಾಬ್ಲಮ್ ಇಲ್ಲ, ಅದೆಲ್ಲ ಇದೆ ನಮ್ಗೆ ಗೊತ್ತು. ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ಹೆಸರು. ಸೊ ನಾಗರಾಜನೂ ಇದ್ದೀನಿ, ಶಿವನೂ ಇದ್ದೀನಿ, ಪುಟ್ಟ ಇದ್ದೀನಿ, ಸ್ವಾಮಿ. ರಾಜ್ಬಿ ಸರ್, ಸದ್ಯಕ್ಕೆ ಸಕ್ಸಸ್ ಅಲ್ಲಿ ಓಡ್ತಾ ಇದ್ದೀರಾ, ಆದ್ರೆ ಸಿನಿಮಾದ ಹಾಡಲ್ಲಿ ಶ್ವಾನಗಳು ನಿಮ್ ಹಿಂದೆ ಓಡಿ ಬರ್ತಾ ಇವೆ. ಹೀಗಾಗಿ ನೀವು ಜೀವನದಲ್ಲಿ ಹುಚ್ಚೆತ್ತು ಓಡಿದ್ದು ಯಾವುದಕ್ಕೆ, ಹೆಚ್ಚು ಭಯ ಪಡೋದು ಯಾವುದಕ್ಕೆ? ಅದೇ ನಾಯಿ ನೋಡಿದಾಗ ನಾನು ಹತ್ರ ಓಡೋದು. ಆ ಭಯ ಪಟ್ಟು ಓಡೋದು ನಾನು ಯಾವುದಕ್ಕೆ? ಆಕ್ಚುಲಿ ಇಂಟರ್ವ್ಯೂಗಳಿಗೆ ಜಾಸ್ತಿ ಓಡ್ತೀನಿ ನಾನು. ಇಂಟರ್ವ್ಯೂಗಳಿಂದ ಜಾಸ್ತಿ ಓಡ್ತೀನಿ. ನಂಗೆ ಮಾತ್ ಸ್ವಲ್ಪ ಅಂದ್ರೆ ಈ ಪ್ರಮೋಷನ್ ಟೈಮ್ ಇರುತ್ತಲ್ವಾ, ಅದಾದ ಮೇಲೆ ಮನೆಗೆ ಓಡೋ ಸ್ಪೀಡ್ ಇದೆಯಲ್ವಾ, ಅದು ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಓಡೋಗೋದು ಹೇಗೆ ಅನಿಸ್ತಿದೆ? ಯಾವುದು ಇಲ್ಲ ಅವರಿಗೂ ಗೊತ್ತು. ನಾನು ಅವ್ರ ಜೊತೆ ಆಮೇಲೆ ಏನು ಕಷ್ಟದೇನು ಕೇಳ್ಬೇಡಿ ಅಂತಾನೆ ಬಂದಿದ್ದೆ. ಹಾಗಾಗಿ ಅವ್ರು ತಗೊಂಡ ತಕ್ಷಣ ಅಂದೆ ನಾನು. ಹಾಗೆ ಅಂದ್ರೆ ಗೊತ್ತಿಲ್ಲ ನಂಗೆ. ಅಂದ್ರೆ ನನಗೆ ಭಯ ಇರೋದು ನನ್ನಲ್ಲಿರೋ ನೆಗೆಟಿವಿಟಿ ಬಗ್ಗೆ ಬಹಳ ಭಯ ಇದೆ. ನಾನು ನನ್ನ ಥಾಟ್ಗಳನ್ನು ನೋಡ್ಕೊಂಡಾಗ, ನನ್ನಲ್ಲಿರುವಂತ ಎಲ್ಲದೂ ನೋಡಿದಾಗ ನನಗೆ ನನ್ನ ಬಗ್ಗೆ ಜಾಸ್ತಿ ಭಯ ಆಗುತ್ತೆ. ಹೊರಗಿನ ಎಲಿಮೆಂಟ್ಗಳು ಅಂತ ಭಯ ಹುಟ್ಟಿಸುವಂಥದ್ದು ಏನೂ ಇಲ್ಲ.